ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಡಿಜಿಪೇ ವೆಬ್ನಲ್ಲಿ ಈ ಒಂದು ಅಮೌಂಟ್ ವಿಡ್ರಾಲ್ ಏನು ಮಾಡಿರ್ತೀವಲ್ಲ ಕಸ್ಟಮರ್ದು, ಆ ಒಂದು ಅಮೌಂಟನ್ನು ನಮ್ಮ ಒಂದು ಅಕೌಂಟಿಗೆ ಯಾವ ರೀತಿ ಪೇಔಟನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಸೊ ಭಾಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಪೇಔಟ್ ಮಾಡ್ಕೊಳ್ಳೋ ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿರಲ್ಲ. ಸೊ ಹಾಗಾಗಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಡಿಜಿಪೇ ವೆಬ್ ಅಂತ ಸರ್ಚ್ ಮಾಡಿ ಹೊಸದಾಗಿ ಮಾಡಿದ್ದಾರೆ ವೆಬ್ಸೈಟು. ಮುಂಚೆ ಓಲ್ಡ್ ವರ್ಷನ್ ಇತ್ತು, ಇವಾಗ ನ್ಯೂ ವರ್ಷನ್ ಆಗಿ ಡಿಜಿಪೇ ವೆಬ್ ಅಂತ ಮಾಡಿದ್ದಾರೆ. ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬಂದಾಗ ಇಲ್ಲಿ ಲಾಗಿನ್ ಅಂತ ಏನು ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡಿಜಿಟಲ್ ಸೇವಾ ಪೋರ್ಟಲ್ಗೆ ಲಾಗಿನ್ ಆಗೋಕೆ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು CSID ಪಾಸ್ವರ್ಡ್ ಹಾಕಿ ಲಾಗಿನ್ ಅನ್ನು ಮಾಡ್ಕೋಬೇಕು. ಅಂದಾಗ ಮಾತ್ರ ಅದು ಡಿಜಿಟಲ್ ಸೇವಾಗೆ ಕನೆಕ್ಟ್ ಆಗುತ್ತೆ. ಅದನ್ನು ಸೀದಾ ಡಿಜಿಪೇ ವೆಬ್ಗೆ ಕನೆಕ್ಟ್ ಆಗುತ್ತೆ ಅದು. ಸೊ ಕಂಪಲ್ಸರಿ ಇದು CSA ಯೂಸರ್ ID ಪಾಸ್ವರ್ಡ್ ಹಾಕಿ ನೀವು ಇಲ್ಲಿ ಸೈನ್ ಇನ್ ಅಂತ ಕೊಡಲೇಬೇಕು. ಸೊ ನಿಮಗೆ ಯೂಸರ್ ID ಪಾಸ್ವರ್ಡ್ ಗೊತ್ತಿರಬೇಕಾಗುತ್ತೆ. ಲಾಗಿನನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಮೇಲ್ಗಡೆ ಕ್ಯಾಶ್ ವಿಡ್ರಾವಲು, ಮಿನಿ ಸ್ಟೇಟ್ಮೆಂಟು ಮತ್ತು ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ ಕೂಡ ಕಾಣುತ್ತೆ. ಇವು ನಿಮಗೆ ಗೊತ್ತಿರೋ ವಿಚಾರ. ಸೊ ಕೆಳಗಡೆ ಏನಿದೆಯಲ್ಲ ವ್ಯಾಲೆಟ್ ಆ್ಯಂಡ್ ಟ್ರಾನ್ಸಾಕ್ಷನು, ಇದರಲ್ಲಿ ಪೇಔಟ್ ಅಂತ ಒಂದು ಆಪ್ಷನ್ ಇದೆ ಹೇಳಿ, ಸೆಕೆಂಡ್ ಆಪ್ಷನ್ನು. ಈ ಒಂದು ಪೇಔಟನ್ನು ಮಾಡ್ಕೋಬೇಕು. ನಮ್ಮ ಒಂದು ಅಕೌಂಟಿಗೆ ವಿಡ್ರಾಲ್ ಮಾಡ್ಕೋಬೋದು. ಅಂದರೆ ವ್ಯಾಲೆಟಲ್ಲಿ ನಮ್ಮ ಜಮಾ ಆಗಿರುವಂಥ ಅಮೌಂಟನ್ನು ವಿಡ್ರಾಲ್ ಮಾಡ್ಕೋಕ್ಕೆ ಪೇಔಟ್ ಅಂತಾರೆ. ಸೊ ನಾನಿಲ್ಲಿ ಪೇಔಟ್ ಅಂತ ಕೊಟ್ಟಿದ್ದೀನಿ. ಪೇಔಟ್ ಕೊಟ್ಟ ನಂತರ ಯಾವೊಂದು ಅಕೌಂಟಿಗೆ ಜಮಾ ಆಗ್ತಾಯಿದೆ ಅಂತ ಮೇಲ್ಗಡೆ ನಿಮ್ಮ ಒಂದು ಐಪ್ಸ್ ಕೋಡ್, ಬ್ಯಾಂಕ್ ಹೆಸರು ತೋರಿಸುತ್ತೆ. ಅದು ನಿಮ್ಮದೇನ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಮೌಂಟನ್ನು ಕೇಳ್ತಾ ಇದೆ, ಎಂಟರ್ ದ ಅಮೌಂಟ್ ಅಂತ ಕೇಳ್ತಾ ಇದೆ. ಯು ವಾಂಟ್ ಪೇಔಟು. ಎಷ್ಟು ಅಮೌಂಟ್ ನೀವು ತೊಗೋಬೇಕು ಅಂದ್ಕೊಂಡ್ರೆ ಅದನ್ನು ನೋಡ್ಕೊಳ್ಳಿ. ಮೇಲ್ಗಡೆ ವ್ಯಾಲೆಟ್ ಚಿನ್ನ ಕಾಣ್ತಾ ಕ್ಲಿಕ್ ಮಾಡ್ಕೊಂಡ್ರೆ ಎಷ್ಟು ಅಮೌಂಟ್ ಇದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದರಲ್ಲಿ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ನೀವು ಪೇಔಟನ್ನು ಮಾಡ್ಕೋಬೋದು. ಪೇಔಟ್ ಮಾಡ್ಕೊಂಡಾಗ ಇನ್ನೊಂದು ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಅಲ್ಲಿ ನಿಮಗೆ ಚಾರ್ಜಸ್ ಕಟ್ಟಾಗುತ್ತೆ. ಪೇಔಟ್ ಮಾಡ್ಕೊಂಡಾಗ ಚಾರ್ಜಸ್ ನಮಗೆ ಡಿಡಕ್ಷನ್ ಆಗಿ ನಮಗೆ ಅಮೌಂಟು ಜಮಾ ಆಗುತ್ತೆ. ಸೊ ಅದೊಂದು ವಿಚಾರ ನಮಗೆ ಸರಿ ಅನಿಸಲಿಲ್ಲ ಇದರಲ್ಲಿ. ಯಾಕಂದರೆ ನಮ್ಮ ಅಮೌಂಟ್ ನಾವು ವಿಡ್ರಾಲ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಚಾರ್ಜಸನ್ನು ಕೊಡಬೇಕು. ಯಾರಿಗೆ ಡಿಜಿಪೇ ಅನ್ನೋರಿಗೆ ಚಾರ್ಜಸ್ ಕಟ್ ಮಾಡಿಕೊಂಡೆ ನಮಗೆ ಅಮೌಂಟನ್ನು ಕಳಿಸ್ತಾರೆ ಬ್ಯಾಂಕ್ ಅಕೌಂಟಿಗೆ. ಸೊ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟನ್ನು ಎಂಟರ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಕೂಡ ಅಮೌಂಟನ್ನು ಕೊಟ್ಟಿದ್ದಾರೆ. 1000, 2000, 5000 ಈ ರೀತಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಟಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗೋ ನಂತರ ಟ್ರಾನ್ಸಾಕ್ಷನ್ ಟೈಪ್ ಕೇಳುತ್ತೆ. IMPS ನೆಫ್ಟ್ ಅಂತ ಕೇಳ್ತಾ ಇದೆ. ಸೊ ಅದರಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. IMPS ಅಂದರೆ ಇಮಿಡಿಯೇಟ್ಲಾಗಿ ಹೋಗುತ್ತೆ. ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. IMPSಗೆ ಚಾರ್ಜಸ್ ಬೇರೆ ಇದ್ದಾವೆ, ನೆಫ್ಟ್ ಮಾಡೋದಕ್ಕೆ ಚಾರ್ಜಸ್ ಬೇರೆ ಇದ್ದಾವೆ. ಸೊ ಹಾಗಾಗಿ ನೀವು ಎಷ್ಟು ಅಮೌಂಟ್ ಎಂಟ್ರ್ ಮಾಡ್ತಾರೋ ಅಷ್ಟರ ಮೇಲೆ ಅದು ಚಾರ್ಜಸನ್ನು ಕಟ್ ಆಗುತ್ತೆ. ಒಂದು 5000 ರೂಪಾಯಿನ ಎಂಟ್ರ್ ಮಾಡ್ತಾ ಇದ್ದೀನಿ. 5000ಗೆ ಒಂದು 10 ರೂಪಾಯಿನ ನಿಮಗೆ ಚಾರ್ಜಸ್ ಕಟ್ ಆಗುತ್ತೆ. ಕೆಲವು ಸಲ ನೆಫ್ಟಿಗೆ ಕಡಿಮೆ ಕಟ್ ಆಗ್ಬೋದು. ನೋಡಿಕೊಂಡು ನೀವು ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೆಲೆಕ್ಟನ್ನು ಮಾಡ್ಕೊಳ್ಳಿ. IMPS ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊ ಏಜೆಂಟ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬಯೋಮೆಟ್ರಿಕ್ ಥಂಬ್ ಕೇಳುತ್ತೆ ನಿಮಗೆ. ಈ ರೀತಿಯಾಗಿ ರೈಟ್ ಸೈಡಲ್ಲಿ ಗ್ರೀನ್ ಕಲರ್ ಎಲ್ಲನೂ ಓಕೆ ಅಂತ ಬರಬೇಕು ಮೆಸೇಜು. ಸ್ವಲ್ಪ ವೇಟ್ ಮಾಡಬೇಕು. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡ ನಂತರ ಈ ರೀತಿಯಾಗಿ ಬರುತ್ತೆ ಟ್ರಾನ್ಸಾಕ್ಷನ್ ರಿಸಿಪ್ಟು. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಮೇಲ್ಗಡೆ ಕೂಡ ಕೊಟ್ಟಿದ್ದಾರೆ ಸಕ್ಸಸ್ 5000 ರೂಪಾಯಿ ಟ್ರಾನ್ಸ್ಫರ್ ಟು ಕೆನರಾ ಬ್ಯಾಂಕ್ ಸಕ್ಸಸ್ಫುಲಿ. ಇಟ್ ಮೇ ಟೇಕ್ ಟು ಅಪ್ ಟು 45 ಮಿನಿಟ್ ಫಾರ್ ಫಂಡ್ಸ್ ಟು ರಿಫ್ಲೆಕ್ಟ್ ಇನ್ ಯುವರ್ ಅಕೌಂಟ್ ಅಂತ ಬಂದಿದೆ. 45 ಮಿನಿಟ್ಸ್ ತೊಗೊಳುತ್ತೆ ಅಂತ ನಮ್ಮ ಒಂದು ಅಕೌಂಟಿಗೆ ಜಮಾ ಆಗೋಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟೊಂದೇನು ಟೈಮ್ ತೊಗೊಳ್ಳಲ್ಲ. ಇಮಿಡಿಯೇಟ್ಲಾಗಿ ಒಂದು 4-5 ಮಿನಿಟ್ಸಲ್ಲಿ ನಿಮಗೆ ಜಮಾ ಆಗುತ್ತೆ. ಕೆಲವು ಸಲ ಒಂದು 5ರಿಂದ 10 ನಿಮಿಷ ಕೂಡ ಆಗುತ್ತೆ. ಸೊ ವೇಟ್ ಮಾಡಿ. ಈ ರೀತಿಯಾಗಿ ನಿಮ್ಮ ಒಂದು ವ್ಯಾಲೆಟಲ್ಲಿ ಇರುವಂಥ ಡಿಜಿಪೇ ವ್ಯಾಲೆಟಲ್ಲಿ ಇರುವಂಥ ಅಮೌಂಟನ್ನು ನಿಮ್ಮ ಒಂದು ಅಕೌಂಟಿಗೆ ಪೇಔಟನ್ನು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಜಿಪೇನಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಮತ್ತು ವಿಡ್ರಾಲನ್ನು ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಸ್ಟಾರ್ಟ್ಯಾಕ್ ತಂಬು ಅಥವಾ ಸೆಕ್ಯುಜನ್ ಕೂಡ ಇದ್ದರೆ ಕೂಡ ವರ್ಕ್ ಆಗುತ್ತೆ. ನಾನು ಮಂತ್ರ ಯೂಸ್ ಮಾಡಿಲ್ಲ. ಸೊ ಅದು ಬರುತ್ತೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಟ್ರೈ ಮಾಡಿ ನೋಡಿ, ಬಂದರೂ ಬರ್ಬೋದು. ಸೊ ನಾನು ಯೂಸ್ ಮಾಡ್ತಾ ಇರೋದು ಸ್ಟಾರ್ಟ್ಯಾಕ್ ಇದೆ ನನ್ನ ಹತ್ರ, ಮತ್ತು ಸೆಕ್ಯುಜನ್ ಇದೆ. ಎರಡೂ ಕೂಡ ವರ್ಕ್ ಆಗ್ತಾ ಇದೆ ಡಿಜಿಪೇ ವೆಬ್ನಲ್ಲಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಈ ಥರ ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.